ನಮಸ್ಕಾರ. ಮುಖ್ಯಾಂಶಗಳು. ವಂದೇ ಮಾತರಂ ದೇಶದ ಏಕತೆಯ ಸಂಕೇತ, ಯುವ ಪೀಳಿಗೆಗೆ ಸ್ಫೂರ್ತಿಯ ಮಂತ್ರ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿಯೂ ವಂದೇ ಮಾತರಂ ಗೀತೆಗೆ ಗೌರವ, ನಾಡಿನ ಹಲವೆಡೆ ಸಾಮೂಹಿಕ ಗಾಯನ. ಪ್ರಬುದ್ಧತೆಯಲ್ಲಿ ಬ್ಯಾಂಕುಗಳ ಕಾರ್ಯನಿರ್ವಹಣೆ, ಸುಧಾರಣೆಗಳಿಂದ ಹಣಕಾಸು ವ್ಯವಸ್ಥೆ ಬಲಿಷ್ಠ, ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಹಿನ್ನೆಲೆ ನಾಗರಹೊಳೆ ಬಂಡೀಪುರ ಚಾರಣ ನಿಷೇಧ, ಸಚಿವ ಈಶ್ವರ ಖಂಡ್ರೆ. ವಾರ್ತೆಗಳ ವಿವರ. 1875ರಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷಗಳು ಪೂರ್ಣಗೊಂಡಿವೆ. ಈ ಸ್ಮರಣಾರ್ಥ ವರ್ಷಪೂರ್ತಿ ನಡೆಯುವ ಕಾರ್ಯಕ್ರಮಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ವೇಳೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನೆನಪಿನ ನಾಣ್ಯ ಹಾಗೂ ಅಂಚೆ ಚೀಟಿಗಳನ್ನು ಬಿಡುಗಡೆಗೊಳಿಸಿದರು. ये वेबसाइट आपको ವಂದೇ ಮಾತರಂ 150.in ಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. लॉगिन करें वेबसाइट वंदे मातरम डाउनलोड कर लें. आइए हम सब मिलकर वंदे मातरम 150 के इस ವಿವಿಧ ಸಂಗೀತ ವಿದ್ವಾಂಸರಿಂದ ವಂದೇ ಮಾತರಂ ಗೀತೆ ಹಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯದ ಇತಿಹಾಸದತ್ತ ಸೆಳೆಯುತ್ತದೆ ಮತ್ತು ಭವಿಷ್ಯದ ಚಿಂತನೆಗಳಿಗೆ ಪ್ರೇರಣೆಯಾಗಿದೆ. ವಂದೇ ಮಾತರಂ ಪದ ದೇಶದ ಕೋಟ್ಯಾಂತರ ಜನಗಳಲ್ಲಿ ಆತ್ಮವಿಶ್ವಾಸವನ್ನು ಇಂದಿಗೂ ಮೂಡಿಸುತ್ತದೆ. ಭವಿಷ್ಯದ ಹೊಸ ನಂಬಿಕೆಗಳಿಗೆ ಈ ಗೀತೆಯು ಪೂರಕವಾಗಿದೆ ಎಂದು ಹೇಳಿದರು. ವಂದೇ ಮಾತರಂ ಭಾರತದ ಏಕತೆಯ ನಿಜವಾದ ಸಂಕೇತ. ಇದು ಯುವ ಪೀಳಿಗೆಯ ಸ್ಫೂರ್ತಿ, ದೇಶದ ಜನರಲ್ಲಿ ಹೊಸ ಚೈತನ್ಯವನ್ನು ತುಂಬುವ ಶಕ್ತಿಯಾಗಿದೆ. ವಂದೇ ಮಾತರಂ ಕೇವಲ ಒಂದು ಹಾಡಲ್ಲ, ಇದು ಒಂದು ಮಂತ್ರವಾಗಿದ್ದು, ಇದು ದೇಶ ವಿದೇಶಗಳ ಜನರನ್ನು ಒಂದುಗೂಡಿಸುವ ಕಾಲಾತೀತ ಶಕ್ತಿ ಎಂದು ಬಣ್ಣಿಸಿದರು. ಈ ಹಾಡಿನ ಚೈತನ್ಯವು ಭಾರತದ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ವಂದೇ ಮಾತರಂನ ಪ್ರಮುಖ ಭಾವನೆ ಭಾರತವು ಎದುರಿಸಿದ ಪ್ರತಿಯೊಂದು ಸವಾಲಿನ ಪ್ರತಿಬಿಂಬ ಎಂಬಂತೆ ರೂಪುಗೊಂಡಿರುವ ಗೀತೆ ಇದು ಎಂದರು. ವಂದೇ ಮಾತರಂ ಅನ್ನು ರಾಜಕೀಯ ದುರುದ್ದೇಶಕ್ಕೆ ಹೇಗೆ ಬಳಸಿಕೊಳ್ಳಲಾಯಿತು ಎಂಬ ಬಗ್ಗೆ ವಿಷಾದಿಸಿದ ಪ್ರಧಾನಿ, ದುರದೃಷ್ಟವಶಾತ್ 1937ರಲ್ಲಿ ಈ ಗೀತೆಯ ಆತ್ಮದ ಭಾಗವಾದ ಪ್ರಮುಖ ಶ್ಲೋಕಗಳನ್ನೇ ಬೇರ್ಪಡಿಸಲಾಯಿತು. ವಂದೇ ಮಾತರಂ ಮುರಿದು ಛಿದ್ರವಾಯಿತು. ಈ ವಿಭಜನೆಯು ದೇಶದ ವಿಭಜನೆಯ ಬೀಜಗಳನ್ನು ಬಿತ್ತಿತು ಎಂದರು. ಈ ಬಗ್ಗೆ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಳಬೇಕು ಎಂದ ಪ್ರಧಾನಿ, ಇಂದಿಗೂ ಅದೇ ವಿಭಜಕ ಮನಸ್ಥಿತಿ ರಾಷ್ಟ್ರಕ್ಕೆ ಸವಾಲಾಗಿ ಉಳಿದಿದೆ. ಇದು ದೇಶಕ್ಕೆ ಬಹುದೊಡ್ಡ ಆತಂಕದ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಎಂದು ಎಚ್ಚರಿಸಿದರು. मंच पर उपस्थित कैबिनेट के मेरे सहयोगी गजेंद्र सिंह शेखावत, दिल्ली के उपराज्यपाल वीके सक्सेना, मुख्यमंत्री रेखा गुप्ता जी, अन्य सभी महानुभाव, भाई और बहनों, आज हमारे साथ देश के सभी कोने से लाखों लोग जुड़े हुए हैं. मैं उनको भी मेरी तरफ से वंदे मातरम से शुभकामनाएं देता हूं.
के शुभारंभ का सप्ताह होगा जिसमें वंदे मातरम ಗಜೇಂದ್ರ ಸಿಂಗ್ ಲೇಖಕ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿರುವ ವಂದೇ ಮಾತರಂ ಗೀತೆಯು 150 ವರ್ಷಗಳನ್ನು ಪೂರೈಸಿದೆ. ಈ ಸ್ಮರಣಾರ್ಥ ದೇಶಾದ್ಯಂತ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗಿದೆ. ವಂದೇ ಮಾತರಂ ಕೇವಲ ಗೀತೆಯಲ್ಲದೆ ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಬ್ರಿಟಿಷರ ವಿರುದ್ಧ ನಡೆದ ಒಂದು ಸಣ್ಣ ಘಟನೆಯಿಂದಾಗಿ ಬಂಕಿಂ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದರು. ಇದು ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ದೇಶಾದ್ಯಂತ ಹೋರಾಟಕ್ಕೆ ನಾಂದಿ ಹಾಡಿತು. 150 ವರ್ಷಗಳ ನಂತರವೂ ವಂದೇ ಮಾತರಂ ಗೀತೆಯು ರಾಷ್ಟ್ರಭಕ್ತಿಯ ಸಂಕೇತವಾಗಿದೆ. ಇಂದಿಗೂ ಈ ಗೀತೆ ಹಾಡುವಾಗ ಮೈಮನ ರೋಮಾಂಚನಗೊಳ್ಳುತ್ತದೆ ಎಂದರು. स्वदेशी आंदोलन जो 1905 में प्रारंभ हुआ और स्वतंत्रता दिवस को जोड़ते हुए उस ऐतिहासिक भावना को एक उत्सव के रूप में मनाएं और एक बार फिर हम आत्मनिर्भरता के लक्ष्य को साकार करने के लिए, हासिल करने के लिए स्वदेशी के मंत्र का अधिष्ठान करें. इसको समर्पित होकर के हम वंदे मातरम का उद्घोष करेंगे. और चौथा और अंतिम चरण जो समापन का होगा, जो अगले वर्ष 1 से 7 नवंबर तक ವಂದೇ ಮಾತರಂ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯೋತ್ಸವದ ಘಟನಾವಳಿ ನೆನಪಿಸುವ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಿದರು. ದೇಶದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ ರಚನೆಯಾಗಿ 150 ವರ್ಷಗಳು ಪೂರ್ಣಗೊಂಡಿವೆ. ಲೇಖಕ ಬಂಕಿಂ ಚಂದ್ರ ಚಟರ್ಜಿ ರಚಿಸಿ ತಮ್ಮ ಆನಂದ ಮಠ ಕಾದಂಬರಿಯಲ್ಲಿ ಅಮರಗೊಳಿಸಲಾದ ವಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಹೋರಾಟದ ಉತ್ಸಾಹವನ್ನು ಜಾಗೃತಗೊಳಿಸಿತು. ಈ ಐತಿಹಾಸಿಕ ಕ್ಷಣವನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಇಂದಿನಿಂದ 1 ವರ್ಷದ ಅವಧಿಗೆ ದೇಶಾದ್ಯಂತ ವಿಶೇಷ ಆಚರಣೆಗೆ ಚಾಲನೆ ನೀಡಿದೆ. ಈ ಕುರಿತು ಒಂದು ವರದಿ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಗೀತೆಗೆ 150 ವರ್ಷದ ಸಂಭ್ರಮ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಈ ಗೀತೆಗೆ 150 ವರ್ಷದ ಸಂಭ್ರಮ. ಈ ಗೀತೆಯು ಬ್ರಿಟಿಷರ ನಿದ್ದೆ ಕಸಿದುಕೊಂಡಿತ್ತು ಎಂಬುದು ಕೂಡ ಅಷ್ಟೇ ಸತ್ಯ. ಈ ಗೀತೆ 150 ವರ್ಷಗಳನ್ನು ಪೂರೈಸಿದ್ದು ವಂದೇ ಮಾತರಂ ಕೇವಲ ಹಾಡಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಆತ್ಮ ಇದ್ದಂತೆ. ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ವಂದೇ ಮಾತರಂ ಗೀತೆಯನ್ನು ಬಂಗಾಳಿ ಕವಿ ಮತ್ತು ಕಾದಂಬರಿಕಾರರಾದ ಬಂಕಿಂ ಚಂದ್ರ ಚಟರ್ಜಿಯವರು 1875ರ ನವೆಂಬರ್ 7ರಂದು ರಚಿಸಿದರು ಎನ್ನಲಾಗಿದೆ. ಈ ಗೀತೆಯನ್ನು ಮೊದಲು 1882ರಲ್ಲಿ ಅವರ ಪ್ರಸಿದ್ಧ ಕಾದಂಬರಿ ಆನಂದ ಮಠದ ಭಾಗವಾಗಿ ಪ್ರಕಟಿಸಲಾಯಿತು. 1896ರಲ್ಲಿ ಗುರುದೇವ ರವೀಂದ್ರನಾಥ ಟ್ಯಾಗೂರ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ಇದನ್ನು ಮೊದಲು ಹಾಡಿದರು. ಜನವರಿ 24, 1950ರಂದು ಸ್ವಾತಂತ್ರ್ಯ ಭಾರತದಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ವಂದೇ ಮಾತರಂಗೆ ರಾಷ್ಟ್ರಗೀತೆ ಸ್ಥಾನಮಾನವನ್ನು ಕಲ್ಪಿಸಿದರು. ವಂದೇ ಮಾತರಂ ವಂದೇ ಮಾತರಂ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಭಾರತೀಯ ಏಕತೆಯ ಸಂಕೇತವಾಗಿ ವಂದೇ ಮಾತರಂ ಗೀತೆ ರೂಪುಗೊಂಡಿತು. ಸರ್ಕಾರವು ಶಾಲೆಗಳಲ್ಲಿ ಹಾಡುವುದನ್ನು ನಿಷೇಧಿಸಲಾಯಿತು ಮತ್ತು ವಿದ್ಯಾರ್ಥಿಗಳನ್ನು ಸಹ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಇದು ಸ್ವದೇಶಿ ಚಳುವಳಿಯ ಮೂಲಕ ದೇಶಾದ್ಯಂತ ಹರಡಿತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಹಾಡು ಕ್ರಾಂತಿಕಾರಿಗಳ ಶಕ್ತಿ ಮತ್ತು ಉತ್ಸಾಹದ ಸಂಕೇತವಾಗಿ ಮಾರ್ಪಟ್ಟಿದ್ದರಿಂದ ಬ್ರಿಟಿಷರ ನಿದ್ರೆಗೆಡಿಸಿತು.
1907ರಲ್ಲಿ ಹಾಡಲಾದ ಇದರ ಮೊದಲ ರಾಗದ ಧ್ವನಿಮುದ್ರಿಕೆ ಲಭ್ಯವಿದೆ. ನಂತರ ನೂರಾರು ಮಂದಿ ಇದಕ್ಕೆ ಟ್ಯೂನ್ ಕಟ್ಟಿದ್ದಾರೆ. ಹೆಚ್ಚಿನವುಗಳು ಸಾಂಪ್ರದಾಯಿಕ ಶಾಸ್ತ್ರೀಯ ಸಂಗೀತದ ರಾಗಗಳ ಹಿನ್ನೆಲೆಯಲ್ಲಿವೆ. ಇವುಗಳ ಹಲವು ಆವೃತ್ತಿಗಳು ಚಲನಚಿತ್ರಗಳಲ್ಲಿ ಬಂದು ಹೋಗಿವೆ. 1997ರಲ್ಲಿ ಭಾರತದ ಸ್ವಾತಂತ್ರ್ಯದ 50ನೇ ವರ್ಷಾಚರಣೆಯ ಸಂಭ್ರಮಕ್ಕಾಗಿ ಎಆರ್ ರೆಹಮಾನ್ ಸಂಯೋಜಿಸಿದ ಈ ಹಾಡಿನ ರಾಗ ಜನಪ್ರಿಯವಾಗಿದೆ. ಇಂದಿಗೂ ವಂದೇ ಮಾತರಂ ನಮ್ಮ ದೇಶದ ಬಗ್ಗೆ ಹೆಮ್ಮೆ, ಪ್ರೀತಿ ಮತ್ತು ಭಕ್ತಿಯ ಜ್ಞಾಪಕವಾಗಿಯೇ ಉಳಿದಿದೆ. ಈ ಹಾಡನ್ನು ನಾವು ಹಾಡುತ್ತಿರುವಾಗ ಪ್ರತಿಯೊಬ್ಬ ಭಾರತೀಯನಲ್ಲೂ ಉತ್ಸಾಹ ಮತ್ತು ದೇಶಭಕ್ತಿ ಉಕ್ಕುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮದ ಪ್ರೇರಣಾ ಮಂತ್ರವಾದ ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಸಂಭ್ರಮದ ಹಿನ್ನೆಲೆಯಲ್ಲಿ ಮೈಸೂರಿನ ಬಿಇಎಂಎಲ್ ಕಾರ್ಖಾನೆಯಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಕಾರ್ಖಾನೆಯ ಸಿಬ್ಬಂದಿ ಜೊತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಂದೇ ಮಾತರಂ ಗೀತೆ ಹಾಡಿದರು. समर्पित रहेगा, जिसमें हम स्वदेशी आंदोलन की प्रदर्शनी के माध्यम से ಬಳಿಕ ಕುಮಾರಸ್ವಾಮಿ ದೇಶದ ಐಕ್ಯತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 150ನೇ ವರ್ಷದ ಸಂಭ್ರಮಾಚರಣೆ ನಡೆಸಲಾಗುತ್ತಿದೆ ಎಂದರು. ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೇ ಎಂಬ ಭಾವನೆಯು ಈ ಗೀತೆಯ ಮೂಲಕ ವ್ಯಕ್ತವಾಗುತ್ತದೆ. ದೇಶಭಕ್ತಿ ಗೀತೆ ಎಲ್ಲರಲ್ಲೂ ಐಕ್ಯತೆ ಮೂಡಿಸಲು ಸಹಕಾರಿಯಾಗುತ್ತಿದೆ. ಮುಂದಿನ ದಿನಗಳಲ್ಲೂ ಸಹ ದೇಶದಲ್ಲಿ ಐಕ್ಯತೆ ಮೂಡಬೇಕೆಂಬ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಒಂದು ಗೀತೆ ಪ್ರೇರೇಪಣೆಯಾಗಿದೆ. ಇವತ್ತು 150 ವರ್ಷಗಳನ್ನು ನಾವೇನು ಪೂರೈಸಿದ್ದೇವೆ, ಅದರ ಗೌರವಾರ್ಥವಾಗಿ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಇವತ್ತೇನು ನಡೀತಾ ಇದೆ ಏಕತಾ ಸಮಾವೇಶ, ಇದರಲ್ಲಿ ನಾನು ಭಾಗವಹಿಸಿದ್ದೆ. ಎಲ್ಲರೂ ಇವತ್ತು ದೇಶ ಒಗ್ಗಟ್ಟಾಗಿ ಏನು ವಿಶ್ವಕ್ಕೆ ಸರಿಸಾಟಿಯಾಗಿ ನಿಂತಿದೆ, ಎಲ್ಲರೂ ಒಗ್ಗಟ್ಟಾಗಿ ನಾವು ದೇಶವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ. ತುಮಕೂರಿನ ವೈಸಿರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬೋಧಕ ವೃಂದ ವಂದೇ ಮಾತರಂ ಗೀತೆಯನ್ನು ಸಾಮೂಹಿಕವಾಗಿ ಹಾಡಿ ಗೌರವ ಸಲ್ಲಿಸಿದರು. ಗಾಯನದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾದರು. ಬಳಿಕ ದೂರದರ್ಶನದೊಂದಿಗೆ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ವಂದೇ ಮಾತರಂ ದೇಶದ ಐಕ್ಯತೆ ಸಾರುವ ಮಹತ್ವದ ಗೀತೆಯಾಗಿದೆ. ಬಂಕಿಂ ಚಂದ್ರ ಚಟರ್ಜಿಯವರು ತಮ್ಮ ಆನಂದಮಠ ಕೃತಿಯಲ್ಲಿ ಗೀತೆಯನ್ನು ರಚಿಸಿದ್ದರು. ಸ್ವಾತಂತ್ರ್ಯ ನಂತರ 1950ರ ಜನವರಿ 26ರಂದು ಸಂವಿಧಾನ ದಿನದಂದು ಸರ್ಕಾರ ಜನಗಣಮನದ ಜೊತೆಗೆ ವಂದೇ ಮಾತರಂ ಗೀತೆಗೂ ರಾಷ್ಟ್ರಗೀತೆ ಸ್ಥಾನಮಾನ ನೀಡಿತು ಎಂದು ಸ್ಮರಿಸಿದರು. ವಿಕಸಿತ ಭಾರತ ನಮ್ಮ ಗುರಿಯನ್ನು ತಲುಪ್ತೀವಿ ಅನ್ನೋ ಒಂದು ಹುಮ್ಮಸ್ಸು ಮತ್ತು ಒಂದು ಪ್ರೌಡ್ ಮೂಮೆಂಟ್ ಇದೆ. ವಿದ್ಯಾವಾಹಿನಿ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್, ವಿಕಸಿತ ಭಾರತ ನಿರ್ಮಾಣ ಮತ್ತು ದೇಶಭಕ್ತಿ ಸಾರಲು ವಂದೇ ಮಾತರಂ ಗೀತೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು. ರಚನೆ ಮಾಡಿದ ನಂತರ ವಿಶೇಷವಾಗಿ 1950 ಜನವರಿ 26ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಚಿಸಿದಂಥ ಸಂವಿಧಾನ ಜಾರಿಯಾದಂಥ ದಿನ ಈ ಒಂದು ಮೊದಲ 4 ಸಾಲುಗಳಿಗೆ ರಾಷ್ಟ್ರಗೀತೆಯ ಗೌರವವನ್ನು ಕೂಡ ಕೊಡಲಾಗಿದೆ. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚನೆಯಾಗಿ 150 ವರ್ಷವಾದ ಹಿನ್ನೆಲೆಯಲ್ಲಿ ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಸಿಬ್ಬಂದಿ ಸಾಮೂಹಿಕವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡುವ ಮೂಲಕ ಗೌರವ ಸಲ್ಲಿಸಿದರು.
ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರು ಹಾಗೂ ಉಪಮಹಾನಿರ್ದೇಶಕರಾದ ಎ ಹನುಮಂತ್, ಭದ್ರತಾ ಅಧಿಕಾರಿ ಚಿನ್ನಸ್ವಾಮಿ, ಹಿರಿಯ ಆಡಳಿತಾಧಿಕಾರಿ ಅಶ್ವಿನಿ ಹಾಗೂ ಸಿಬ್ಬಂದಿ ಗಾಯನದಲ್ಲಿ ಭಾಗಿಯಾದರು. ಭಾರತೀಯ ಬ್ಯಾಂಕುಗಳು ಒಂದು ದಶಕದ ಹಿಂದಕ್ಕೆ ಹೋಲಿಸಿದರೆ ಪ್ರಸ್ತುತ ಹೆಚ್ಚು ಪ್ರಬುದ್ಧವಾಗಿದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಬ್ಯಾಂಕಿಂಗ್ ಮತ್ತು ಅರ್ಥಶಾಸ್ತ್ರ ಸಮ್ಮೇಳನ 2025 ಉದ್ದೇಶಿಸಿ ಅವರು 2018ರಲ್ಲಿ ನಷ್ಟದಲ್ಲಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದು $100 ಬಿಲಿಯನ್ ಕಂಪನಿಯಾಗಿ ಮಾರ್ಪಟ್ಟಿದೆ. 2015ರಲ್ಲಿ ಆಸ್ತಿ ಗುಣಮಟ್ಟ ಪರಿಶೀಲನೆ, 27 ಸಾರ್ವಜನಿಕ ವಲಯದ ಬ್ಯಾಂಕುಗಳ ಕ್ರೋಢೀಕರಣ ಸೇರಿದಂತೆ ಹಲವಾರು ನಿಯಂತ್ರಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಮಾನಾಂತರವಾಗಿ ವಿತ್ತೀಯ ಮತ್ತು ಸ್ಥೂಲ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಲು ಪ್ರಮುಖ ಸುಧಾರಣೆಗಳನ್ನು ಕೈಗೊಳ್ಳಲಾಗಿದೆ. ಬ್ಯಾಂಕುಗಳು ಈಗ ಬಲಿಷ್ಠವಾಗಿ ಮೇಲ್ವಿಚಾರಣೆ ಹೆಚ್ಚು ಜಾಗರೂಕವಾಗಿರುವುದರಿಂದ ಮತ್ತು ಮಾರುಕಟ್ಟೆ ಆಧಾರಿತ ಅಪಾಯ ವರ್ಗಾವಣೆ ಕಾರ್ಯವಿಧಾನಗಳು ಹೆಚ್ಚು ಪರಿಣಾಮಕಾರಿಯಾಗಿರುವುದರಿಂದ ದೇಶದ ಹಣಕಾಸು ವ್ಯವಸ್ಥೆಯ ವಿಕಾಸಕ್ಕೆ ಕಾರಣವಾಗುತ್ತಿದೆ ಎಂದರು. Exposure of the banks to the corporates has considerably reduced. The regulatory landscape, as mentioned earlier, has evolved significantly. The large exposure framework, which is aligned with international best practices, is now well established. The supervisory toolkit is vastly improved, and therefore it is proposed to substitute the blanket risk weights and provisions in the extant framework with better monitoring and risk management by the banks. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ ಅಂಗೋಲಾ ಮತ್ತು ಬೋಟ್ಸ್ವಾನಾಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ಈ ದೇಶಗಳಿಗೆ ಭಾರತದ ಮುಖ್ಯಸ್ಥರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಈ ಸಂಬಂಧ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸುಧಾಕರ್ ದಲೇಲಾ ಮಾಹಿತಿ ನೀಡಿದ್ದಾರೆ. ರಾಷ್ಟ್ರಪತಿಗಳ ಪ್ರವಾಸದ ಮೊದಲ ಹಂತದಲ್ಲಿ ನಾಳೆಯಿಂದ 11ರವರೆಗೆ ಅಂಗೋಲಾಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಅಲ್ಲಿನ ರಾಷ್ಟ್ರಪತಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದರು. ಇದೇ 11ರಂದು ಅಂಗೋಲಾದ ಸ್ವಾತಂತ್ರ್ಯದ 50ನೇ ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಅಂಗೋಲಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ಮತ್ತು ಅಂಗೋಲಾ ಈ ವರ್ಷ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ 40ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಎಂದು ಹೇಳಿದರು. 2ನೇ ಹಂತದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದೇ 11ರಿಂದ 13ರವರೆಗೆ ಬೋಟ್ಸ್ವಾನಾಗೆ ಭೇಟಿ ನೀಡಲಿದ್ದಾರೆ. ಬೋಟ್ಸ್ವಾನಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಮತ್ತು ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸುವ ಹೊಸ ಮಾರ್ಗಗಳನ್ನು ಚರ್ಚಿಸಲಿದ್ದಾರೆ. ಇದೇ ವೇಳೆ ಅಲ್ಲಿನ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯ ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. India-Africa Forum Summit provides a comprehensive framework for dialogue and cooperation with the African region. You are aware that India's diplomatic footprint has expanded significantly in recent years with the opening of 17 new missions in Africa. You are also aware that it was during India's G20 presidency in 2023 that we welcomed the African Union as a new permanent member of the G20. ನ್ಯೂಜಿಲೆಂಡ್ಗೆ ಅಧಿಕೃತ ಭೇಟಿ ನೀಡಿದ 2ನೇ ದಿನದಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು 2 ರಾಷ್ಟ್ರಗಳ ನಡುವಿನ ವ್ಯಾಪಾರ, ಹೂಡಿಕೆ, ಸಂಪರ್ಕ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸಲು ಉನ್ನತ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ತಂತ್ರಜ್ಞಾನ, ಕೃಷಿ, ಶಿಕ್ಷಣ, ಶುದ್ಧ ಇಂಧನ, ಪ್ರವಾಸೋದ್ಯಮ ಮತ್ತು ಸುಸ್ಥಿರತೆಯಲ್ಲಿ ಸಹಯೋಗಕ್ಕಾಗಿ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಉಭಯ ದೇಶಗಳ ಅಭಿವೃದ್ಧಿಗಾಗಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಸರ್ಕಾರ ಬದ್ಧವಾಗಿದೆ. ಭಾರತ ನ್ಯೂಜಿಲೆಂಡ್ ಸಂಬಂಧಗಳನ್ನು ಸದೃಢಗೊಳಿಸಲು 2 ರಾಷ್ಟ್ರಗಳು ಬದ್ಧತೆ ಅಗತ್ಯ ಎಂದರು.
ನಾಗರಹೊಳೆ ಮತ್ತು ಬಂಡೀಪುರ ಸಫಾರಿಯನ್ನು ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಇರುವ ಪ್ರದೇಶದಲ್ಲಿ ಚಾರಣವನ್ನು ಇಂದಿನಿಂದಲೇ ಸ್ಥಗಿತಗೊಳಿಸಿ ಸಿಬ್ಬಂದಿಯನ್ನು ಹುಲಿ ಸೆರೆ ಕಾರ್ಯಾಚರಣೆಗೆ ನಿಯೋಜಿಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರಿಗೆ ಲಿಖಿತ ಸೂಚನೆ ನೀಡಿರುವ ಅವರು ಸರಗೂರು ತಾಲೂಕು ಮೋಳೆಯೂರು ವಲಯದ ಹಳೆ ಹೆಗ್ಗೋಡಿಲು ಗ್ರಾಮದ ಬಳಿ ಇಂದು ಬೆಳಗ್ಗೆ ಚೌಡಯ್ಯ ನಾಯ್ಕ ಎಂಬುವವರು ಹುಲಿ ದಾಳಿಯಿಂದ ಮೃತಪಟ್ಟಿರುವ ಬಗ್ಗೆ ತೀವ್ರ ನೋವು ವ್ಯಕ್ತಪಡಿಸಿದ್ದು, ಮುಂದಿನ ಆದೇಶದವರೆಗೆ 2 ಕಡೆ ಸಫಾರಿ ಬಂದ್ ಮಾಡಿ ಅಧಿಕಾರಿ ಮತ್ತು ಸಿಬ್ಬಂದಿಯ ಸೇವೆಯನ್ನು ಹುಲಿ ಸೆರೆ ಕಾರ್ಯಾಚರಣೆಗೆ ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ನಾಗರಹೊಳೆ ಅರಣ್ಯದಂಚಿನಲ್ಲಿ ಕಳೆದ 1 ತಿಂಗಳ ಅವಧಿಯಲ್ಲಿ ಹುಲಿ ದಾಳಿಯಿಂದ 3 ಅಮೂಲ್ಯ ಜೀವ ಹಾನಿಯಾಗಿರುವುದು ಅತೀವ ನೋವು ತಂದಿದೆ ಎಂದು ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಇಂದಿನಿಂದಲೇ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಸಫಾರಿ ಬಂದ್ ಮಾಡಲು ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಇರುವ ಪ್ರದೇಶದಲ್ಲಿ ಚಾರಣ ಸ್ಥಗಿತಗೊಳಿಸಲು ಹಾಗೂ ಬಂಡೀಪುರ ನಾಗರಹೊಳೆ ಸಫಾರಿಯ ಕಾರ್ಯದಲ್ಲಿ ನಿಯೋಜನೆಗೊಂಡಿರುವ ಎಲ್ಲ ಅಧಿಕಾರಿಗಳು ಮತ್ತು ವಾಹನ ಚಾಲಕರ ಸಹಿತ ಎಲ್ಲ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲು ಹಾಗೂ ವನ್ಯಜೀವಿ ವಿಭಾಗದ ಎಪಿಸಿಸಿಎಫ್ ಮತ್ತು ಹುಲಿ ಯೋಜನೆಯ ನಿರ್ದೇಶಕರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪದೇ ಪದೇ ದಾಳಿ ಮಾಡುತ್ತಿರುವ ಹುಲಿಯನ್ನು ಹಿಡಿಯಲು ಕ್ರಮ ಕೈಗೊಳ್ಳುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಮಂಡ್ಯದ ಮೈ ಶುಗರ್ ಕಾರ್ಖಾನೆಯ ಶಾಲೆಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ ಶಾಲಾ ವಾಹನವನ್ನು ಹಸ್ತಾಂತರಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಕುಮಾರ, ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಚ್ಡಿ ಕುಮಾರಸ್ವಾಮಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ದೊರೆಯುವ ಉದ್ದೇಶದಿಂದ ಸಿಎಸ್ಆರ್ ನಿಧಿಯಿಂದ ಶಾಲಾ ವಾಹನ ನೀಡಲಾಗಿದೆ. ಶಾಲೆಯನ್ನು ದತ್ತು ಪಡೆಯಲು ಬದ್ಧನಾಗಿದ್ದು, ಅಗತ್ಯವಾದರೆ ಮತ್ತೊಂದು ವಾಹನವನ್ನು ನೀಡುವುದಾಗಿ ತಿಳಿಸಿದರು. ಶಾಲಾ ಸಿಬ್ಬಂದಿಗೆ ಕಳೆದ 13 ತಿಂಗಳಿಂದ ಸಂಬಳ ನೀಡದೆ ನಿರ್ಲಕ್ಷಿಸಲಾಗಿದೆ. ಇದು ಮಕ್ಕಳ ಶಿಕ್ಷಣದ ಮೇಲೂ ಪರಿಣಾಮ ಬೀರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನನಗೆ ಗಮನ ಸೆಳೆಯತಕ್ಕಂಥದ್ದು ಅದರ ಮೇಲೆ ಈಗಾಗಲೇ ನಾವು ಸಿಎಸ್ಆರ್ ನಮ್ಮ ಸೇಲಿಂದಲೋ PSUಯಿಂದ ಇಲ್ಲಿಗೆ ಹಣವನ್ನು ತೊಡಗಿಸಬೇಕು ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೇವೆ. ಬೆಂಗಳೂರು ನಗರ ಪೊಲೀಸ್ ವಿಭಾಗದಿಂದ 7ನೇ ಪೊಲೀಸ್ ಕರ್ತವ್ಯ ಕೂಟದ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೊಲೀಸರಿಂದ ಗೌರವ ವಂದನೆ ಸ್ವೀಕರಿಸಿದರು. ಇದೇ ವೇಳೆ ಕರ್ತವ್ಯದಲ್ಲಿ ಉತ್ತಮ ಸಾಧನೆ ಮಾಡಿದ ವಿವಿಧ ವಿಭಾಗಗಳ ಪೊಲೀಸರಿಗೆ ಪದಕ ಹಾಗೂ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದರು. ಉತ್ತಮ ಕಾರ್ಯವನ್ನು ನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಅವರು ಸ್ಥಳದಲ್ಲಿ ಪಡೆದಿರುತ್ತಾರೆ. ಆಡುಗೋಡಿ ಪೊಲೀಸ್ ಠಾಣೆ ಸ್ಥಾನವನ್ನು ಪಡೆದಿದ್ದಾರೆ. ಬಳಿಕ ಅವರು ಸಿಬ್ಬಂದಿ ಶಿಸ್ತು ಮತ್ತು ದೈಹಿಕ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಜನರೊಂದಿಗೆ ಸ್ನೇಹದಿಂದ ವರ್ತಿಸುವ ಮೂಲಕ ಇಲಾಖೆಯ ಗೌರವ ಹೆಚ್ಚಿಸಬೇಕು ಎಂದು ತಿಳಿಸಿದರು. ಪ್ರತಿಯೊಂದು ಕ್ಷೇತ್ರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇದೇ ರೀತಿ ಸಿಟಿ ಪೊಲೀಸ್ಗೆ ಒಳ್ಳೆ ಹೆಸರು ಪಡಲಿಕ್ಕೆ ತಾವು ಕಾರಣ ಆಗಬೇಕು. ಮುಂದೆ ಕೂಡ ಮತ್ತೆ ನಮ್ಮ ರಾಜ್ಯ ಪೊಲೀಸ್ಗೆ ಒಳ್ಳೆ ಹೆಸರು ಬರ್ತದೆ. ಭಾರತೀಯ ತೋಟಗಾರಿಕಾ ಸಂಶೋಧನೆಗಳ ಅಕಾಡೆಮಿ, ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ನಿನ್ನೆಯಿಂದ 4 ದಿನಗಳ ತೋಟಗಾರಿಕಾ ವಿಜ್ಞಾನ ಕಾಂಗ್ರೆಸ್ ಆರಂಭವಾಗಿದೆ. ಕಾರ್ಯಕ್ರಮಕ್ಕೆ ಐಸಿಎಆರ್ ಮಾಜಿ ನಿರ್ದೇಶಕ ಆರ್ಎಸ್ ಪರೋಡಾ ಚಾಲನೆ ನೀಡಿದರು. ಈ ವೇಳೆ ಐಸಿಎಆರ್ ಎಡಿಜಿ ವಿಬಿ ಪಟೇಲ್, ಐಐಎಚ್ಆರ್ ನಿರ್ದೇಶಕ ತುಷಾರ್ ಕಾಂತಿ ಬೆಹರಾ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾ ಎಸ್ವಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು.
ಈ ವೇಳೆ ತೋಟಗಾರಿಕಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಂಶೋಧಕರು, ರೈತರು, ಸಾಧಕರನ್ನು ಗೌರವಿಸಲಾಯಿತು. ಬಳಿಕ ತೋಟಗಾರಿಕಾ ಕ್ಷೇತ್ರದ ಕಾರ್ಯಯೋಜನೆಗಳ ಕುರಿತು ಕೈಪಿಡಿ ಹಾಗೂ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಬಳಿಕ ಆರ್ಎಸ್ ಪರೋಡ, ತೋಟಗಾರಿಕಾ ಕ್ಷೇತ್ರದಲ್ಲಿ ಕಳೆದ 5 ದಶಕಗಳ ಹಿಂದೆ ಇದ್ದ ಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಹಣ್ಣು, ಹೂವು, ತರಕಾರಿ ಉತ್ಪಾದನೆಯಲ್ಲಿ ದೇಶ ಜಾಗತಿಕವಾಗಿ ಬೆಳೆದು ನಿಂತಿದೆ. ತೋಟಗಾರಿಕಾ ಉತ್ಪನ್ನಗಳನ್ನು ಬೆಳೆಯಲಾಗುತ್ತಿದ್ದರೂ ಅತಿದೊಡ್ಡ ಬೇಡಿಕೆ ಮತ್ತು ಬಳಕೆ ಸ್ಥಳೀಯ ಮಟ್ಟದಲ್ಲೇ ನಡೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟರು. Sustainable development goals are concerned, the nutritional security. ಐಸಿಎಆರ್ ಉಪಮಹಾನಿರ್ದೇಶಕ ಪ್ರೊಫೆಸರ್ ಸಂಜಯ್ ಕುಮಾರ್ ಸಿಂಗ್, ಭಾರತ ತೋಟಗಾರಿಕಾ ವಸ್ತುಗಳ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಸಾಕಷ್ಟು ಮುಂದೆ ಇದೆ. ಆದರೆ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಕಡೆಗೆ ಗಮನ ನೀಡಬೇಕಿದೆ ಎಂದು ತಿಳಿಸಿದರು. I'm very happy and proud that we are holding it in a city which has shown how horticulture can be from a backyard activity to a high-tech intervention and boosting export. ಡಾಕ್ಟರ್ ಎಸ್ವಿ ಸುರೇಶ್, 4 ದಿನಗಳ ಈ ಸಮ್ಮೇಳನ ತೋಟಗಾರಿಕಾ ಕ್ಷೇತ್ರದ ಗುರಿ, ಮಾರ್ಗ ಮತ್ತು ಸಮಸ್ಯೆ, ಸವಾಲುಗಳ ಪರಿಹಾರಕ್ಕೆ ವೇದಿಕೆ ಆಗಲಿದೆ ಎಂದು ತಿಳಿಸಿದರು. So with all this, I expect the recommendations to read the policy makers and to come up with a suitable action on the issues that are being raised under this, and wish this conference be a useful deliberation for all of us and to supply on horticulture development. ಭಾರತೀಯ ಹಾಕಿ ಕ್ರೀಡೆಯ 100 ವರ್ಷಗಳ ಅದ್ಭುತ ಪಯಣವನ್ನು ಸ್ಮರಿಸಲು ಇಂದು ದೇಶಾದ್ಯಂತ ಶತಮಾನೋತ್ಸವದ ಸಂಭ್ರಮಾಚರಣೆಗಳು ನಡೆಯಲಿವೆ. ಈ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಲು ದೇಶದಾದ್ಯಂತ 550 ಜಿಲ್ಲೆಗಳಲ್ಲಿ 1400ಕ್ಕೂ ಹೆಚ್ಚು ಪಂದ್ಯಗಳು ನಡೆಯಲಿವೆ. ದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮುಖ್ಯ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ಹಾಕಿ ಇತಿಹಾಸದ ಸಾರವನ್ನು ಸೆರೆ ಹಿಡಿಯುವ ವಿಶೇಷ ಕಾರ್ಯಕ್ರಮಗಳ ಸರಣಿಯನ್ನು ಆಯೋಜಿಸಲಾಗಿದೆ. ಲಿಂಗ ಸಮಾನತೆಯ ಪ್ರದರ್ಶನ ಪಂದ್ಯ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ 30 ನಿಮಿಷಗಳ ಒಂದು ವಿಶೇಷ ಪ್ರದರ್ಶನ ಪಂದ್ಯವನ್ನು ಆಯೋಜಿಸಲಾಯಿತು. ಇದರ ಬೆನ್ನಲ್ಲೇ ಹಾಕಿ ದಿಗ್ಗಜರ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಗೌರವ ಸನ್ಮಾನ ಮಾಡುವ ಕಾರ್ಯಕ್ರಮ ನಡೆಯಿತು. ಅಲ್ಲದೆ ಭಾರತದ ಹಾಕಿ ಪರಂಪರೆಯನ್ನು ರೂಪಿಸಿದ ಪೀಳಿಗೆಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ 100 ವರ್ಷಗಳ ಭಾರತೀಯ ಹಾಕಿ ಶೀರ್ಷಿಕೆಯ ಅಧಿಕೃತ ಸ್ಮರಣ ಸಂಪುಟವನ್ನು ಸಹ ಬಿಡುಗಡೆ ಮಾಡಲಾಯಿತು. 8 ಒಲಿಂಪಿಕ್ ಚಿನ್ನದ ಪದಕಗಳು ಮತ್ತು ಒಟ್ಟು 13 ಒಲಿಂಪಿಕ್ ಪದಕಗಳೊಂದಿಗೆ ಭಾರತವು ವಿಶ್ವದ ಅತ್ಯಂತ ಯಶಸ್ವಿ ಹಾಕಿ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಈ ಶತಮಾನೋತ್ಸವವು ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಒಂದು ಹೊಸ ಶಕೆಯನ್ನು ಪ್ರಾರಂಭಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಂದೇ ಮಾತರಂ ದೇಶದ ಏಕತೆಯ ಸಂಕೇತ, ಯುವ ಪೀಳಿಗೆಗೆ ಸ್ಫೂರ್ತಿಯ ಮಂತ್ರ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿಯೂ ವಂದೇ ಮಾತರಂ ಗೀತೆಗೆ ಗೌರವ, ನಾಡಿನ ಹಲವೆಡೆ ಸಾಮೂಹಿಕ ಗಾಯನ. ಪ್ರಬುದ್ಧತೆಯಲ್ಲಿ ಬ್ಯಾಂಕುಗಳ ಕಾರ್ಯನಿರ್ವಹಣೆ, ಸುಧಾರಣೆಗಳಿಂದ ಹಣಕಾಸು ವ್ಯವಸ್ಥೆ ಬಲಿಷ್ಠ, ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಹಿನ್ನೆಲೆ ನಾಗರಹೊಳೆ ಬಂಡೀಪುರ ಚಾರಣ ನಿಷೇಧ, ಸಚಿವ ಈಶ್ವರ ಖಂಡ್ರೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.